ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಯಾವ ಫಂಕ್ಷನ್ನು ಆದರೆ ಅಲ್ಲಿ ವಿಡಿಯೋ ಏನಾದರೂ ಮಾಡೋಕ್ಕೆ ಪರ್ಮಿಷನ್ ಇದ್ದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ, ಹಾಗೆಯೇ ವಿಡಿಯೋ ನೋಡ್ತಾ ಇರಲಿಲ್ಲ, ಫೋಟೋಸ್ ಆ್ಯಡ್ ಮಾಡ್ತೀನಿ. ನೋಡಿ, ಇವತ್ತಿನ ನನ್ನ ಔಟ್ಫಿಟ್ ಈ ರೀತಿಯಾಗಿದೆ. ಹೇಗಿದೆ, ಚೆನ್ನಾಗಿ ಕಾಣ್ತಿದ್ದೀನಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬಾಯ್ ಬಾಯ್. ನೋಡಿ, ಎಲ್ಲ ರೆಡಿ ಆದಮೇಲೆ ಹಾಗೇ ಸ್ವಲ್ಪ ಪಿಕ್ಸ್ನ ತೊಗೊಂಡಿದ್ದೀನಿ. ಅಷ್ಟೊಂದು ಚೆನ್ನಾಗಿ ರೆಡಿ ಆದಮೇಲೆ ಫೋಟೋಸ್ ಮತ್ತು ಪಿಕ್ಸ್ನ ತೊಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ಇದು ನನ್ನ ಫ್ರೆಂಡ್ ಮಗಳದು ಆರತಿ ಶಾಸ್ತ್ರ ಇತ್ತು, ಇಲ್ಲೇ KR ನಗರದಲ್ಲೇ. ಅಲ್ಲಿಗೆ ಹೋಗಿದ್ವಿ. ನೋಡಿ, ಅಲ್ಲಿ ನಾನು ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ತುಂಬ ಕ್ರೌಡ್ ಇದ್ದಿದ್ದರಿಂದ. ಹಾಗೆ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ಇವಳು ನನ್ನ ಫ್ರೆಂಡು, ಇವಳು ಮಗಳದೇನೆ ಆರತಿ ಶಾಸ್ತ್ರ ಇದ್ದಿದ್ದು. ನಾನು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಎಲ್ಲ ಹೋಗಿದ್ವಿ. ಇದು ನೋಡಿ, ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಕ್ರೌಡೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ನಾವೆಲ್ಲ ಊಟ ಮುಗಿಸಿ ಬರಬೇಕಾದ್ರೆ ಇದು ನಂಜಮ್ಮ ಚನ್ನಬಸಪ್ಪ ಚೌಟ್ರಿನಲ್ಲಿ ಮಾಡಿದರು. ಇದೇ ಹುಡುಗಿ ನನ್ನ ಫ್ರೆಂಡ್ ಮಗಳು, ಇವಳದೇ ಆರತಿ ಶಾಸ್ತ್ರ ಇದ್ದಿದ್ದು. ನೋಡಿ, ಅಲ್ಲಿಂದ ಆರತಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನ್ನ ನಮ್ಮ ಅತ್ತೆ ಮನೇಲಿ ಬಿಟ್ಟು ಹೋಗಿದ್ದೆ ಫಂಕ್ಷನ್ಗೆ. ಮತ್ತೆ ಅಲ್ಲಿಂದ ಬಂದು ನಾನು 3 o'clock ನಮ್ಮ ಅತ್ತೆ ಮನೆಗೆ ಹೋದೆ. ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಬರೋಕ್ಕೆ ಬರಬೇಕಿತ್ತು. ಮತ್ತು ಅಲ್ಲಿ ಹೋಗಿ ನಮ್ಮ ಅತ್ತೆ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು 4:30ಗೆ ಅವನಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. 3 o'clock ಹೋಗಿದ್ದೆ, 4:30ವರೆಗೂ ಅಲ್ಲೇ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನೋಡಿ, ಹಾಗೆ ನಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡಿಕೊಂಡು ನನ್ನ ಮಗನ್ನ ಆಟ ಆಡಿಸ್ಕೊಂಡು ಅಲ್ಲಿಂದ ನನ್ನ ಮಗನ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಅಲ್ಲಿಂದ ಮತ್ತೆ ಅವನ್ನ ಕರ್ಕೊಂಡು ಬಂದಮೇಲೆ ಇದು 6 o'clock ಸ್ಟಾರ್ಟ್ ಮಾಡಿರೋದು. ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಮೆಸ್ಸಿ ಆಗಿದೆ. 1.5 month ಆಗಿದೆ ಕ್ಲೀನ್ ಮಾಡಿ, ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಅತಿ ಗಲೀಜೇನು ಆಗಿರಲ್ಲ. ಯಾವಾಗ್ಲೂ ನಾನು 1 monthಗೆ ಒಂದ್ಸಲ ಅಂತೂ ಕ್ಲೀನ್ ಮಾಡ್ಕೋತೀನಿ. ಬಟ್ ನನ್ನ ಹಸ್ಬೆಂಡ್ ಅದನ್ನು ಬಟ್ಟೆಗಳನ್ನೆಲ್ಲ ತಗೋಬೇಕಾದ್ರೆ ಎಳಿಯೋದು ಆ ಥರ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮೆಸ್ಸಿ ಮಾಡಿರ್ತಾರೆ, ಬಿಟ್ಟರೆ ಯಾವುದೇ ರೀತಿಯಾದ ಗಲೀಜಿರಲ್ಲ. ಆದ್ರೂ ನನಗೆ ಈ ವಾರ್ಡ್ರೋಬ್ಸು 1 ಕಂಪಾರ್ಟ್ಮೆಂಟ್ ಮತ್ತು 2 ಡ್ರಾಯರ್ನ ಕ್ಲೀನ್ ಮಾಡೋದಕ್ಕೆ 2.5 hours ತೊಗೊಂಡಿದೆ, ಸ್ವಲ್ಪನೂ ಗಲೀಜಿಲ್ಲದೆ ಇದ್ರೂ. ಅಯ್ಯಪ್ಪ, ಇನ್ನು ಗಲೀಜಿದ್ರೆ ಡೀಪ್ ಕ್ಲೀನ್ ಮಾಡೋದಿದ್ರೆ ಇನ್ನೇನು ಕತೆನೋ. ನಾನು ಯಾವಾಗಲೂ ಅಷ್ಟೇ, ಕ್ಲೀನ್ ಇರಲಿ ಅಥವಾ ಗಲೀಜಿಲ್ಲದೆ ಇರಲಿ, ಚೆನ್ನಾಗೇ ಇದ್ರೂ ಕೂಡ ನಾನು 1 monthಗೆ ಒಂದ್ಸಲ ವಾರ್ಡ್ರೋಬ್ಸ್ನ ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಬಟ್ ಈ ಸಲ 1.5 month ಆಗಿಬಿಟ್ಟಿತ್ತು. ನಾನು ಇವಾಗ ಸ್ವಲ್ಪ ಫ್ರೀ ಇದ್ದೆ, ಈ ಟೈಮಲ್ಲಿ ಮನೆಯಲ್ಲೇ ಇರ್ತೀರಿ, ಅದರಿಂದ ಇವಾಗ ಮಾಡ್ಕೊಬಿಡೋಣ ಅಂತ ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಅಲ್ಲಿದ್ದಿದ್ದ ಬಟ್ಟೆಗಳನ್ನೆಲ್ಲ ನಾನು ಕಾಟ್ ಮೇಲೆ ಹಾಕಿ ಅದರಲ್ಲಿ ಹಾಕಿದ್ದ ಮೊದಲು ಪೇಪರ್ ಶೀಟ್ನೆಲ್ಲ ತೆಗೆದು ಅದನ್ನು ನೀಟಾಗಿ ಒಂದ್ಸಲ ತೇವದ ಬಟ್ಟೆಯಲ್ಲಿ ಮತ್ತು ಒಂದ್ಸಲ ಡ್ರೈ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಬೇರೆದು ಪೇಪರ್ನೆಲ್ಲ ಹಾಕಿ ಅದನ್ನು ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡಿ ಇಡ್ತೀನಿ. ನಾನಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಅದೇ ಥರ ಮಾಡ್ತಾರೆ. ಒಂದು ತೊಗೊಳಕ್ಕೆ ಹೋಗ್ತಾರೆ, ಅದರಲ್ಲಿ 4ನ ಎಳೆದಿಟ್ಟಿರ್ತಾರೆ. ನನಗಂತೂ ಸಾಕಾಗೋಗುತ್ತೆ ಈ ಸೆಕೆನಲ್ಲಿ ಈ ಥರ ಕ್ಲೀನಿಂಗ್ ಕೆಲಸ ಮಾಡೋದು ಅಂದರೆ. ಯಪ್ಪ, ತಲೆ ಕೆಟ್ಟೋಗುತ್ತೆ. ನೀವು ಎಲ್ಲ ಹಿಂಗೇನ ಫ್ರೆಂಡ್ಸ್, ಹೆಂಗೆ ಮಾಡ್ಕೋತೀರಾ? ನಿಮ್ಮ 1 monthಗೆ ಒಂದ್ಸಲ ಮಾಡ್ತೀರಾ ಅಥವಾ 6 monthsಗೆ ಒಂದ್ಸಲ, ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ಎಲ್ಲನೂ ಬೇರೆ ಬೇರೆ ಪಾರ್ಟಿಷನ್ ಆಗಿ, ಪ್ಯಾಂಟ್ ಬೇರೆ, ಟೀ ಶರ್ಟ್ಸು ಮತ್ತು ಫಾರ್ಮಲ್ಸು, ಲೆನಿನ್ ಶರ್ಟ್ಸು, ಪಾಲಿಸ್ಟರ್ ಶರ್ಟ್, ಅದೆಲ್ಲ ಬೇರೆ ಬೇರೆ ಆಗಿ ನಾನೆಲ್ಲನೂ ಪಾರ್ಟಿಷನ್ ಮಾಡಿ ಎಲ್ಲನೂ ಮಡ್ಚ್ಕೊಡ್ತಾಯಿದ್ದೀನಿ. ಪಾಪ ನನ್ನ ಮಗ ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾನೆ. ಅವನು ಮನೆಯಲ್ಲಿರ್ತಾನಲ್ವ, ಇವಾಗ ಸ್ಕೂಲ್ ಇದ್ದರೆ ಪಾಪ ಅವನ ಹತ್ರ ನಾನೇನು ಜಾಸ್ತಿ ಹೆಲ್ಪ್ ಮಾಡಿಸ್ಕೊಳ್ಳಲ್ಲ. ಇವಾಗ ಅವ್ನು ಮನೇಲೇ ಇರೋದ್ರಿಂದ ನಾನೊಬ್ಬಳೇ ಮಾಡ್ತೀನಿ ಅಂತ ಅಂದ್ಕೊಂಡು ಪಾಪ ಅವನು ಬಂದು ಅಮ್ಮ ಅದನ್ನು ಮಾಡಲ ಇದನ್ನು ಮಾಡಲ ಅಂತ ಸ್ವಲ್ಪ ಏನಾದರೂ ಕೇಳಿದ್ರೆ ಎತ್ಕೊಂಬಂದು ಕೊಡೋದು ಮತ್ತು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಆ ಥರ ಹೆಲ್ಪ್ ಮಾಡ್ತಾನೆ. ಅವನು ಇರೋದ್ರಿಂದನೇ ನನಗೆ ಈ ವಾರ್ಡ್ರೋಬ್ದು ಕ್ಲೀನಿಂಗ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಾನು ಒಬ್ಬಳೇ ಆದರೆ ನನಗೆ ಈ ಕೆಲಸ ಮುಗಿಸಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ, ವೀಡಿಯೋನೂ ಬೇಡ ಏನೂ ಬೇಡ ಅನಿಸ್ಬಿಟ್ಟಿರುತ್ತೆ. ಬಟ್ ನನ್ನ ಮಗ ಮನೇಲಿರೋದ್ರಿಂದ ನನಗೆ ಅಮ್ಮ ವೀಡಿಯೋ ಮಾಡ್ಕೊಳ್ಳಿ ಅಮ್ಮ, ಇದನ್ನು ನಿಮ್ಮ ವ್ಯೂವರ್ಸ್ಗೆ ತೋರಿಸ್ಬೋದು, ವೀಡಿಯೋ ಮಾಡಿ ಹಾಕ್ಬೋದು, ನಾನು ಎಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಪಾಪ ಅವನು ಟ್ರೈಪೋಡಿಗೆಲ್ಲ ಮೊಬೈಲ್ನ ಸೆಟ್ ಮಾಡಿ ವೀಡಿಯೋ ಎಲ್ಲ ಆನ್ ಮಾಡಿ ಅವನು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ. ನನ್ನ ಮಗನಿಗೆ ಅಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ನೋಡಿ, ಆಲ್ಮೋಸ್ಟು
ಅದೊಂದು ಕಂಪಾರ್ಟ್ಮೆಂಟ್ನ ಮುಗಿಸೋಷ್ಟ್ರೊಳಗಡೆ ನನಗೆ 1.5 ಅವರ್ ಆಗೋಯಿತು ಫ್ರೆಂಡ್ಸ್. ಮೇಲ್ಗಡೆ ಎಲ್ಲ ಸ್ವಲ್ಪ ನಂದು ಮೈಸೂರು ಸಿಲ್ಕ್ ಸ್ಯಾರಿನೇ ಇಟ್ಟಿದ್ದೀನಿ. ಬೀರು ಎಲ್ಲ ಫಿಲ್ ಆಗೋಗಿದೆ. ನನಗೆ ಈ ಮನೆಯಲ್ಲಿ ಒಂದು ರೂಮಲ್ಲಿ ಮಾತ್ರ ವಾರ್ಡ್ರೋಬ್ಸು ಇರೋದ್ರಿಂದ ಬೇರೆ ಕಡೆ ಆ ಕಡೆ ಎಲ್ಲ ಬೀರು, ಬೇರೆ ಬೇರೆ ಡ್ರಾಯರ್ಗಳು ಅದರಲ್ಲೆಲ್ಲ ನಾನು ಇಟ್ಟಿದ್ದೀನಿ. ಅಲ್ಲಿ ಜಾಸ್ತಿಯಾಗಿ ಅಲ್ಲಿ ಸ್ವಲ್ಪನೂ ಜಾಗನೇ ಇಲ್ಲ ಅಂದಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ ನನ್ನ ಹಸ್ಬೆಂಡ್ದು ಮತ್ತು ನನ್ನ ಮಗನ ವಾರ್ಡ್ರೋಬ್ಗೆಲ್ಲೇ ಸ್ವಲ್ಪ ಮೇಲೆಲ್ಲ ಸ್ಯಾರೀಸು ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ನೋಡಿ ನಾನು ಮಡಚ್ತಾ ಇದ್ದೀನಿ. ಮಡಚಿ ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದೀನಿ. ನಿಮಗೆ ಇದು 5 to 6 ಮಿನಿಟ್ಸ್ ವೀಡಿಯೋ ನಾನು ಎಡಿಟ್ ಮಾಡಿರೋದು. ಬಟ್ ಇದು ಮಾಡೋದಕ್ಕೆ 2.5 ಅವರ್ಸ್ ತಗೊಂಡಿದೆ. ಅಷ್ಟು ಈಸಿ ಇಲ್ಲ, ನಿಮಗೆ ಬೋರಿಂಗ್ ಆಗುತ್ತೆ ಅಂತ ನಾನು ಏನು ಮಾಡಿದ್ದೀನಿ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೋಡ್ತಾ ಇರಿ. ನೋಡಿ ನಂದು ಕ್ಲೀನಿಂಗ್ ವ್ಲಾಗ್ನ ಇವಾಗ ನೋಡಿ ಎಲ್ಲನೂ ಮಡಚಿಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ಜಾಗದ್ದು ತುಂಬ ಇಕ್ಕಟ್ಟಿರೋದ್ರಿಂದ ತುಂಬ ಬಟ್ಟೆಗಳು. ನನ್ನ ಹಸ್ಬೆಂಡಂತೂ ಅದೆಷ್ಟು ಬಟ್ಟೆ ತಗೋತಾರೋ, ಒಂದನ್ನು ಈ ಸಲ ತೊಗೊಂಡ್ರೆ ನೆಕ್ಸ್ಟ್ ಸಲ ಇದು ಮುಟ್ಟೆ ನೋಡಲ್ಲ, ಅದು ಅಲ್ಲೇ ಇರುತ್ತೆ. ಆವಾಗ ತೊಗೊಂಡಿದ್ದನ್ನು ಮಾತ್ರ ಹಾಕೋತಿರ್ತಾರೆ. ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮ್ ತೊಗೊಂಡಿರೋದು ಅದಲ್ಲೇ ಇರುತ್ತೆ. ಇವತ್ತು ಎಲ್ಲನೂ ತೆಗೆದು ನೀಟಾಗಿ ಎಲ್ಲನೂ ಹಾಕ್ಕೋಬೇಕು ಅಂತ ಅವ್ರಿಗೆ ಹೇಳೋಣ ಅಂತ ಹೇಳಿ ಎಲ್ಲನೂ ಪಾರ್ಟಿಷನ್ ಮಾಡಿ ಇಡ್ತಾಯಿದ್ದೀನಿ. ಯಪ್ಪ ನನಗಂತೂ ಸಾಕಾಗೋಯ್ತು. ಸೆಕೆ ಬೇರೆ, ಮೇಲ್ಗಡೆ ಫ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ರು ಯಾಕಾದರೂ ಸ್ಟಾರ್ಟ್ ಮಾಡಿದ್ನು ಅಂತ. ಕೊನೆಗೂ ನನಗೆ ಈ ವಿಡಿಯೋಗೆ ಮಾಡೋದಕ್ಕಾಗಿದ್ದು ಒಂದು ಕಂಪಾರ್ಟ್ಮೆಂಟ್ ಮತ್ತು ಅದ್ರ ಕೆಳಗಡೆ ಇರೋ 2 ಡ್ರಾಯರ್ಸ್ ಅಷ್ಟೇ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಎಲ್ಲನೂ ಈ ರೀತಿಯಾಗಿ ಜೋಡಿಸಿದ್ದೀನಿ ನೀಟಾಗಿ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೆ ಬೋರ್ ಆಗಬಾರ್ದು ಅಂತ. ನೋಡಿ ಎಲ್ಲ ಜೋಡಿಸಾಯ್ತು. ಇವಾಗ ನೆಕ್ಸ್ಟು ನಾನು ನೋಡಿ ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸಿದ್ದೀನಿ. ಈ ಸೈಡೆಲ್ಲ ಪ್ಯಾಂಟು, ಟೀ ಶರ್ಟ್ಸು, ಲೆನಿನ್ ಶರ್ಟ್ಸ್ಗಳು ಬೇರೆ ಮತ್ತು ಪಾಲಿಸ್ಟರ್ ಶರ್ಟ್ಸ್ಗಳು ಬೇರೆ, ಮತ್ತು ಇದರಲ್ಲಿ ಸ್ವಲ್ಪ ಆರ್ಗನೈಸರಲ್ಲಿ ನಾನು ವಾಚ್ಗಳು, ನನ್ನ ಹಸ್ಬೆಂಡ್ದು ಮತ್ತು ಸ್ಪ್ರೇ, ವಿಕ್ಸು ಅದೆಲ್ಲ ನನಗೆ ಸ್ವಲ್ಪ ಮೆಡಿಸಿನ್ಗಳು ಅದೆಲ್ಲ ಹಾಗೆ ಇದೆ. ಅಲ್ಲೇ ಸ್ಮಾರ್ಟ್ ವಾಚ್ಗಳು ಅದನ್ನೆಲ್ಲ ಅಲ್ಲೇ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ಥರ ಬಂದಿದೆ ಫೈನಲ್ ಲುಕ್ಕು. ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ತುಂಬ ಬಟ್ಟೆಗಳಿರೋದ್ರಿಂದ ಜಾಗ ನನಗೆ ತುಂಬ ಕಂಜೆಸ್ಟೆಡ್ ಇದೆ. ಇದ್ದಿದ್ರಲ್ಲೇ ಮಾಡಬೇಕು, ಬೇರೆ ನನಗೆ ಆಪ್ಷನ್ನೇ ಇಲ್ಲ. ನಾನಂತೂ ಬಟ್ಟೆಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಸಜ್ಜದ ಮೇಲೆಲ್ಲ ತುಂಬಿಟ್ಬಿಟ್ಟಿದ್ದೀನಿ. ಇದು ಬ್ಯಾಗ್ಗಳಲ್ಲಿ ಇಲ್ಲಿ ಸದ್ಯಕ್ಕೆ ಇಷ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ತೆಗೆದ್ರಂತೂ ಯಪ್ಪ. ಇವಾಗ ನೋಡಿ ಡ್ರಾಯರ್ ತೆಗಿತಾ ಇದ್ದೀನಿ. ಆ ಕೆಳಗಡೆ ಡ್ರಾಯರಲ್ಲಿ ನನ್ನ ಹಸ್ಬೆಂಡ್ ಅಂತೂ ಬರೀ ಎಲ್ಲ ಅವ್ರದ್ದು ಸಂಘ ಸಂಸ್ಥೆಗಳದ್ದು ಹೋದಾಗೆಲ್ಲ ತೊಗೊಂಬರೋ ID ಕಾರ್ಡ್ಗಳಂತೂ ನಮ್ಮ ಮನೆಯಲ್ಲಿ ಇವೇ ಜಾಸ್ತಿ ಸಿಗೋದು. ಇದೆಲ್ಲ ನೋಡಿ ನನ್ನ ಮದುವೆ CD ಮತ್ತು ನನ್ನ ಮಗಂದು ಸ್ಕೂಲ್ ಫಂಕ್ಷನ್ಸ್ಗಳದೆಲ್ಲ CD ಇದೆಲ್ಲ ಇತ್ತು ನೋಡಿ. ಇಲ್ಲಿ ಅವ್ರದ್ದೇ ತುಂಬ ಇದೆಲ್ಲ ಇದೆ ID ಕಾರ್ಡ್ಸ್ ಎಲ್ಲ. ಇವಾಗ ನೋಡಿ ಅದನ್ನೆಲ್ಲ ತೆಗ್ದಾಕಿ ನಾನು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಸನ್ ಗ್ಲಾಸಸ್ ಎಲ್ಲ ಒಂದು ಸೈಡು, ಇನ್ನು ಮಿಕ್ಕಿದ್ದು ಸ್ವಲ್ಪ ಎಕ್ಸ್ಟ್ರಾಸು, ಈ ಸ್ಟಾಪ್ಲರು, ಅದ್ರದ್ದು ಪಿನ್ಗಳು, ಬೆಲ್ಟು ಮತ್ತು ಪೆನ್ಗಳು ಅದೆಲ್ಲ, ಮತ್ತು ಇದು ಈ ಕಡೆ ಸೈಡ್ದು ಡೈರಿಗಳು, ಫೈಲ್ಸು, ನಂದು, ನನ್ನ ಮಗಂದು, ನನ್ನ ಹಸ್ಬೆಂಡೆಲ್ಲ ಸಪ್ರೇಟ್ ಫೈಲ್ಸ್ಗಳು, ಮತ್ತು ನಂದು ಐಫೋನ್ದು ಇದೆಲ್ಲ ಇಟ್ಟಿದ್ದೀನಿ. ಮತ್ತು ಇದು ನನ್ನ ಹಸ್ಬೆಂಡ್ದು ಪಾಸ್ಪೋರ್ಟು ಅದೆಲ್ಲನೂ ನಾನು ಅವ್ರ ಇದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಓವರಾಲ್ ಆಗಿ ಇದು ಪಾರ್ಟ್ 1 ಮುಗಿಯುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಪಾರ್ಟ್ 2ನಲ್ಲಿ ನಾನು ನೆಕ್ಸ್ಟು ಇನ್ನು ಮಿಕ್ಕಿದ ಕಂಪಾರ್ಟ್ಮೆಂಟ್ದ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.